ಕರ್ನಾಟಕದ ಬಾರ್ಡೌಲಿ ಅಂತಲೇ ಖ್ಯಾತವಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕು ಒಂದು ಕಡೆ ಪಶ್ಚಿಮ ಘಟ್ಟಗಳಿಂದ ಇನ್ನೊಂದು ಕಡೆ ಸಮುದ್ರ ತೀರಗಳಿಂದ ಆವೃತ್ತವಾಗಿರುವ ಪ್ರಕೃತಿ ಸಮೃದ್ಧವಾದ ಒಂದು ತಾಲೂಕು. ಜಿಲ್ಲೆಗೆ ಎರಡೆರಡು ಪದ್ಮಶ್ರೀಗಳನ್ನು ಕೊಟ್ಟಿರುವ ಅನೇಕ ಸಾಧಕರನ್ನು ಹೊಂದಿರುವ ಈ ತಾಲೂಕಿನ ಜನರ ಆಚಾರ ವಿಚಾರ, ಉಡುಗೆ ತೊಡುಗೆ, ಆಹಾರ ಪದ್ಧತಿ, ಸಂಸ್ಕೃತಿ, ಸಂಪ್ರದಾಯಗಳು ತುಂಬ ವಿಭಿನ್ನವಾಗಿದೆ ಹಾಗೂ ವಿಶೇಷತೆಗಳಿಂದ ಕೂಡಿದೆ. ಈ ತಾಲೂಕಿನ ಆಚರಣೆ ಅಂತ ಬಂದಾಗ ನಮಗೆ ಥಟ್ಟನೆ ನೆನಪಾಗೋದು ಶತಶತಮಾನಗಳಿಂದ ಆಚರಿಸಿಕೊಂಡು ಬಂದಿರುವ ನಮ್ಮ ಈ ಅಂಕೋಲಾ ತಾಲೂಕಿನ ಹೆಮ್ಮೆಯ ಆಚರಣೆ ಸುಗ್ಗಿ ಆಚರಣೆ. ಅಂಕೋಲೆಯಲ್ಲಿ ಹೋಳಿ ಹುಣ್ಣಿಮೆಯನ್ನು ಸುಗ್ಗಿ ಹಬ್ಬ ಅಂತ ಕರೆಯಲಾಗ್ತದೆ. ಜನಪದ ಸೊಗಡನ್ನು ಹೆಚ್ಚಿಸುವಂಥ ಈ ಸುಗ್ಗಿ ಹಬ್ಬವು ಹೋಳಿ ಹುಣ್ಣಿಮೆಯ ಸುಮಾರು 7 ರಿಂದ 8 ದಿನಗಳ ಮೊದಲು ಇಲ್ಲಿ ಪ್ರಾರಂಭ ಆಗ್ತದೆ. ಇಲ್ಲಿ ನಾವು ನೋಡ್ತಾ ಇರೋದು ಕುಮಟಾ ತಾಲೂಕಿನ ಹಿರೇಗುತ್ತಿ ಗ್ರಾಮದ ಹಳ್ಳಿಯರ್ ಸಮಾಜದ ಸುಗ್ಗಿ ಕುಣಿತ. ಈ ಸುಗ್ಗಿ ಹಬ್ಬವು ಸ್ಥಳೀಯವಾಗಿ ಹಾಲಕ್ಕಿ ಒಕ್ಕಲಿಗರು, ಹಳ್ಳಿಯರರು, ನಾಮಧಾರಿಗಳು ಹಾಗೆ ಕುಮಾರಪಂಥರ ಸಮಾಜದಲ್ಲಿ ರೂಢಿಯಲ್ಲಿರುವ ಒಂದು ಸಂಪ್ರದಾಯವಾಗಿದೆ. ವಿಶೇಷವಾಗಿ ಜಿಲ್ಲೆಯ ಸಾಂಪ್ರದಾಯಿಕ ರಾಯಭಾರಿಗಳು ಎಂದು ಕರೆಸಿಕೊಳ್ಳುವಂಥ ಹಾಲಕ್ಕಿ ಒಕ್ಕಲಿಗರ, ಅದರಲ್ಲೂ ಬೆಳಂಬಾರದ ಹಾಲಕ್ಕಿ ಒಕ್ಕಲಿಗರ ಸುಗ್ಗಿ ಸಂಭ್ರಮಕ್ಕೆ ಅಂದಿನ ಬ್ರಿಟಿಷ್ ಸರ್ಕಾರವೇ ತಲೆಬಾಗಿ ತಾಮ್ರಪಟವನ್ನು ನೀಡಿ ಗೌರವಿಸಿದೆ. ಈ ವಿಡಿಯೋದಲ್ಲಿ ನಾನು ಐತಿಹಾಸಿಕ ಮಹತ್ವವನ್ನು ಹೊಂದಿರುವ ಬೆಳಂಬಾರದ ಹಾಲಕ್ಕಿ ಒಕ್ಕಲಿಗರ ಸುಗ್ಗಿಯ ಹಿನ್ನೆಲೆ ಹಾಗೂ ಅದರ ಮಹತ್ವ ಹಾಗೆ ಅದರ ಸಂಪ್ರದಾಯದ ಪ್ರತಿಯೊಂದು ಹಂತಗಳನ್ನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನಿಸ್ತೇನೆ. ಸುಮಾರು 7 ದಿನಗಳ ಕಾಲ ನಡೆಯುವಂತಹ ಅಂಕೋಲೆಯ ಬೆಳಂಬಾರದ ಹಾಲಕ್ಕಿ ಒಕ್ಕಲಿಗರ ಸುಗ್ಗಿ ಹಬ್ಬದ ಮೊದಲ 3 ದಿನಗಳು ತುಂಬ ವಿಶೇಷತೆಯಿಂದ ಕೂಡಿರುತ್ತದೆ. ಸುಗ್ಗಿ ಹಬ್ಬದ ಮೊದಲನೇ ದಿನ ಬಂದಿ ಹಾಕುವ ಕಾರ್ಯಕ್ರಮವನ್ನು, 2ನೇ ದಿನ ಕೋಲು ಕಟ್ಟುವ ಕಾರ್ಯಕ್ರಮವನ್ನು ಹಾಗೆ 3ನೇ ದಿನ ಮಿರಾಸಿ ಜಾಗರ ಕಾರ್ಯಕ್ರಮವನ್ನು ಮಾಡಲಾಗ್ತದೆ. ಈ ಮೊದಲನೇ ದಿನದ ಬಂದಿ ಹಾಕುವ ಕಾರ್ಯಕ್ರಮವನ್ನು ತಲತಲಾಂತರವಾಗಿ ಸುಗ್ಗಿಯ ನೇತೃತ್ವವನ್ನು ವಹಿಸಿದಂತಹ ಬೆಳಂಬಾರ ಊರಿನ ಹಿರಿಯ ಗೌಡರಾದಂಥ ಶ್ರೀ ಷಣ್ಮುಖ ಗೌಡರ ಮನೆಯಲ್ಲಿ ಮಾಡಲಾಗ್ತದೆ. ಈ ಬಂದಿ ಹಾಕುವ ಕಾರ್ಯಕ್ರಮದ ನಂತರ ಕೋಲು ಕಟ್ಟುವ ಕಾರ್ಯಕ್ರಮವನ್ನು ಊರಿನ ಶಕ್ತಿ ದೇವತೆಯಾದಂಥ ಶ್ರೀ ಮಹಾಸತಿ ಗುಡಿಯ ಹತ್ತಿರ ಮಾಡಲಾಗ್ತದೆ. ಹಾಗೆ 3ನೇ ದಿನದ ಮಿರಾಸಿ ಜಾಗರ ಕಾರ್ಯಕ್ರಮವನ್ನು ಬೆಳಂಬಾರ ಊರಿನ ಪಕ್ಕದ ಊರಾದಂಥ ಹಂದಗೋಡು ಗ್ರಾಮದಲ್ಲಿ ಮಾಡಲಾಗ್ತದೆ. ಆತ್ಮೀಯ ವೀಕ್ಷಕರೇ, ನಾನೀಗ ಜನಪದ ಸೊಗಡನ್ನು ಸಾರುವಂತಹ ಸಾಂಪ್ರದಾಯಿಕ ಐತಿಹಾಸಿಕ ಸುಗ್ಗಿಯ ಕೇಂದ್ರ ಬೆಳಂಬಾರದಲ್ಲಿದ್ದೇನೆ. ಇಲ್ಲಿ ಊರುಗೌಡರಾದಂಥ ಶ್ರೀ ಷಣ್ಮುಖ ಗೌಡರ ಮನೆಯ ಅಂಗಳದಲ್ಲಿ ಬಂದಿ ಹಾಕುವ ಕಾರ್ಯಕ್ರಮ ನಡೀತಾ ಇದೆ. ಈ ಬಂದಿ ಹಾಕುವ ಕಾರ್ಯಕ್ರಮಕ್ಕಿಂತ ಪೂರ್ವದಲ್ಲಿ ಒಂದು ಕೂಟ ನಡೀತದೆ. ಆ ಕೂಟದಲ್ಲಿ ಸುಗ್ಗಿಯ ಸಂಬಂಧ ಅಂದರೆ ಈ ವರ್ಷದ ಸುಗ್ಗಿಯಲ್ಲಿ ಏನೇನು ನಡಿಬೇಕು ಎಂಬ ವಿಚಾರಗಳನ್ನು ಅಲ್ಲಿ ಚರ್ಚಿಸಲಾಗ್ತದೆ.
ಅದಾದ ನಂತರ ಆ ಕೂಟದ ನಂತರ ಈ ಗೌಡರ ಮನೆಯ ಮುಂದೆ ಈ ವರ್ಷದ ಸುಗ್ಗಿಯ ಸಂಬಂಧ ಬಂದಿ ಕಾರ್ಯಕ್ರಮವನ್ನು ನಡೆಸಲಾಗ್ತದೆ. ಈ ಬಂದಿ ಕಾರ್ಯಕ್ರಮದಲ್ಲಿ ಬೆಳಂಬಾರ ಊರಿನ ಸಮಸ್ತ ನಾಗರಿಕರು ಪಾಲ್ಗೊಳ್ಳುತ್ತಾರೆ. ಇದು ಸುಮಾರು ರಾತ್ರಿ 9 ಗಂಟೆಗೆ ಪ್ರಾರಂಭವಾಗಿರ್ತದೆ. ರಾತ್ರಿ 9 ಗಂಟೆಯಿಂದ ಪ್ರಾರಂಭವಾಗಿ ಸುಮಾರು 10-12 ಗಂಟೆವರೆಗೂ ಸಹ ಮುಂದುವರಿಬಹುದು. ಇವತ್ತು ಬಂದಿ ಹಾಕುವಂಥ ಕಾರ್ಯಕ್ರಮ ಅಂದರೆ ಇಡೀ ಬೆಳಂಬಾರಕ್ಕೆ ಎಲ್ಲ ನಮ್ಮ ಸಮಾಜದವರು ಇಲ್ಲಿ ಒಂದು ಕಡೆ ಕೂಡ್ತಾರೆ. ಗೌಡ್ರ ಮನೆ ಅಂತೇಳಿ ಇದು. ಇಲ್ಲಿ ಕೂಡಿದವಾಗ ಇವತ್ತು ಪ್ರತಿಯೊಂದು ಮನೆಯವರು ಒಂದೊಂದು ಸದಸ್ಯರಾಗಿ ಇಲ್ಲಿ ಬರಬೇಕು. ಅಂದ್ರೆ ಪ್ರತಿಯೊಂದು ಕುಟುಂಬದವರು ಒಬ್ಬ ಸದಸ್ಯರ ಹೆಸರು ಕರೀತಾರೆ, ಹಿರಿಯರ ಮನೆ. ಸುಗ್ಗಿ ಪ್ರಾರಂಭವಾಗುವುದು ಇವತ್ತು ಇಲ್ಲಿಂದ ಊರಿಂದ ಪ್ರತಿಯೊಂದು ಕುಟುಂಬದನ್ನು ಒಬ್ಬರ ಹೆಸರನ್ನ ಕರೀತಾರೆ. ಇಂಥವ್ರು ಬಂದಿ ಹಾಕುವ ಕಾರ್ಯಕ್ರಮ ಹೆಸರಲ್ಲೇ ಇದೆ, ಬಂದಿ ಬಂದಿ ಅಂದ್ರೆ ನಾನು ಬಂದಿ. ಈಗ ನನ್ನ ಹೆಸರು ಮಾದೇಬೇಡು ಗೌಡ. ನಿಮ್ಮ ಹೆಸರು ಕರೆದಾಗ ಬಂದಿ ಅಂತ ಹೇಳ್ಬೇಕು. ಬರ್ದೇ ಇದ್ರೆ ಯಾಕೆ ಬರಲಿಲ್ಲ ಕನ್ಫರ್ಮ್ ಮಾಡ್ಕೊಳ್ಳೋದು. ಸುಗ್ಗಿಯ ಏನು ಮುಂದೆ ಏನು ಅಡೆತಡೆಗಳಾಗಬಾರದು ಅಂದ್ರೆ ಆ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮುಂಚಿತವಾಗಿ ಮಾಡಿರ್ತಾರೆ. ಎರಡನೇ ಕಾರ್ಯಕ್ರಮ, ಕೂಟದ ನಂತರ ಎರಡನೇ ಕಾರ್ಯಕ್ರಮ ಆಗಿರ್ತದೆ. ಇಲ್ಲಿಂದನೇ ಸುಗ್ಗಿಯ ಪ್ರಾರಂಭ ಆಗ್ತದೆ. ಎಲ್ರಿಗೂ ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂತಹ ಹಲಕ್ಕಿಗಳ ಒಂದು ಸುಗ್ಗಿ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಸುಗ್ಗಿಯಲ್ಲಿ ಬೆಳಂಬಾರದ ಸುಗ್ಗಿ ಅಂತಂದರೆ ಅದು ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಬಹುತೇಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಶಾಸ್ತ್ರಬದ್ಧವಾಗಿ ಪಾರಂಪರಿಕವಾಗಿ ಮಾಡ್ತಾ ಇರತಕ್ಕಂಥ ಸುಗ್ಗಿಯನ್ನು ಬಹುತೇಕ ಯಾರೂ ಮಾಡಲ್ಲ. ಅದು ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಊರಿನ ಸುತ್ತಮುತ್ತಲಲ್ಲಿ ಇದ್ದಿರತಕ್ಕಂತಹ ಎಲ್ಲ ಸುಗ್ಗಿಯ ಅಧಿಕಾರಸ್ಥರು ಇವತ್ತು ಗೌಡರ ಮನೆಯ ಅಂಗಳದಲ್ಲಿ ಬಂದಿ ಹಾಕುವ ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ. ಕೋಲ್ಕಾರ, ಬುಧವಂತ, ಸೀಮೆ ಬುಧವಂತ ಅವರೆಲ್ಲ ಸೇರಿ ಇಲ್ಲಿ ಸುಗ್ಗಿ ಹೇಗೆ ಆರಂಭಿಸಬೇಕು, ಸುಗ್ಗಿಯ ಮೂಲ ಏನು, ವಿಶೇಷತೆ ಏನು, ಅದನ್ನು ಯಾಕೆ ಮಾಡ್ತಾ ಇದ್ದೀವಿ ಮತ್ತು ನಾವೆಲ್ಲ ಸೇರಿ ಅದನ್ನು ಯಾಕೆ ಮಾಡಬೇಕು ಮೊದಲಾದುವುದರ ಬಗ್ಗೆ. ಆಮೇಲೆ ಇಲ್ಲಿ ಬೇರೆ ಬೇರೆ ಅಧಿಕಾರ ಇದೆ. ಮದ್ದಲೆ ಹಿಡಿಯುವವ್ರದ್ದೇ ಒಂದು ಅಧಿಕಾರ, ಅದು ಒಂದು ಮನೆಗೆ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಈ ಕಂಸಾಳೆ, ಕಷಾಳ ಅಂತ ಹೇಳ್ತಾರೆ, ಕಂಸಾಳೆಯನ್ನು ಒಂದು ಮನೆಗೆ ಕೊಟ್ಟಿರ್ತಾರೆ. ಆಮೇಲೆ ಸೀಮೆ ಬುಧವಂತ, ಕೋಲ್ಕಾರ, ಸೀಮೆ ಕೋಲ್ಕಾರ ಮೊದಲಾಗಿರ್ತಕ್ಕಂಥವರೆಲ್ಲರೂ ಕೂಡ ಇವತ್ತು ತಮ್ಮ ತಮ್ಮ ಹಕ್ಕನ್ನು, ತಮ್ಮ ಅಧಿಕಾರವನ್ನು ಅವರು ಹಂಚಿಕೊಳ್ತಾರೆ. ಆ ಮೂಲಕ ಗೌಡರು ಬಂದಿ ಹಾಕುವ ಶಾಸ್ತ್ರವನ್ನು ಮಾಡ್ತಾರೆ. ಅಂದರೆ ಇಂತಿಂಥ ಹಕ್ಕದಾರರು ಇವತ್ತು ಬಂದಿದ್ದೀರಾ ಅಂತ ಕೇಳ್ತಾರೆ. ಅವರು ತಾನು ಬಂದಿದ್ದೀನಿ, ಇವತ್ತಿನ ಸುಗ್ಗಿಗೆ ತಾನು ಖಂಡಿತವಾಗಿಯೂ ನಿಮ್ಮೆಲ್ಲರ ಜೊತೆ ಇದ್ದೀನಿ. ಇವತ್ತಿನಿಂದ ಸುಮಾರು 7 ದಿನಗಳವರೆಗೆ, 5-6-7 ದಿನಗಳವರೆಗೆ ನಡೆಯುವಂಥ ಸುಗ್ಗಿಯಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ, ಒಟ್ಟಾಗಿ ಈ ಸುಗ್ಗಿಯನ್ನು ಆಚರಿಸ್ತೀವಿ. ಆ ಮೂಲಕವಾಗಿ ನಮ್ಮ ಪರಂಪರೆಯನ್ನು ನಾವು ಮುಂದುವರಿಸ್ತೀವಿ. ಸುಗ್ಗಿಯ ಮೂಲಕ ಇಡೀ ಸಮಷ್ಟಿಗೆ ನಾವು ಮಳೆ ತರಿಸುವುದಕ್ಕಾಗಿ ಇವತ್ತಿನಿಂದ ಆ ಒಂದು ಶಾಸ್ತ್ರ ಆರಂಭ ಆಗುತ್ತೆ. ಹಾಲಕ್ಕಿಗಳು ಮಳೆಗಾಗಿ ಕಾಯುವಂಥದ್ದು. ಅವರು ಸುಗ್ಗಿ ಆಚರಿಸುವುದೇ ಮಳೆ ಬರಬೇಕು, ಬೆಳೆ ಬರಬೇಕು, ಆ ಮೂಲಕ ನಮ್ಮ ಜೀವನ ನಡಿಬೇಕು ಮತ್ತು ಸುತ್ತಲೂ ಮಳೆಯಾಗಬೇಕು ಮತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಕುಣಿದು ಅವರಿಗೆ ಶುಭ ಕೋರುವುದು ಹಾಲಕ್ಕಿಗಳ ಒಂದು ಸಂಪ್ರದಾಯ. ಆ ಸಂಪ್ರದಾಯವನ್ನು ಶಾಸ್ತ್ರಬದ್ಧವಾಗಿ ಇವತ್ತಿನಿಂದ ಆರಂಭ ಮಾಡ್ತಾ ಇದ್ದಾರೆ. ಊರಗೌಡರ ಮನೆಯ ಮುಂದಿರುವ ತುಳಸಿ ಗುಡಿಯ ಮುಂದೆ ಬುಧವಂತ, ಸೀಮೆ ಬುಧವಂತ, ಕೋಲ್ಕಾರ ಹಾಗೆ 12 ಅಧಿಕಾರಸ್ಥರ ಉಪಸ್ಥಿತಿಯನ್ನು, ಅದೇ ರೀತಿ ಊರಿನ ಸಮಸ್ತ ನಾಗರಿಕರ ಉಪಸ್ಥಿತಿಯನ್ನು ಖಚಿತಪಡಿಸಿಕೊಂಡ ನಂತರ ಊರಗೌಡರು ಬಂದಿ ಹಾಕುವ ಕಾರ್ಯಕ್ರಮಕ್ಕೆ ಇಲ್ಲಿ ಚಾಲನೆಯನ್ನು ನೀಡ್ತಾರೆ. ಈ ಸುಗ್ಗಿ ನಡೆಯುವಂಥ ಗೌಡರ ಮನೆಯ ಅಂಗಳವನ್ನು ಇಲ್ಲಿ ಸಗಣಿಯಿಂದ ಸಾರಿಸಿ ಶೃಂಗಾರ ಮಾಡಿರೋದನ್ನು ನಾವು ನೋಡ್ಬೋದು. ಜೊತೆಗೆ ಇಲ್ಲಿ ರಂಗೋಲಿಯನ್ನು ಹಾಕಿದ್ದಾರೆ ಬಿಳಿ ಶೇಡಿಯಿಂದ. ಅದು ಸಾಂಪ್ರದಾಯಿಕವಾದ ಒಂದು ರಂಗೋಲಿ ಕಲೆ. ಈ ಬಂದಿ ಹಾಕುವ ಕಾರ್ಯಕ್ರಮಕ್ಕೆ ಬಂದಂತಹ ಜನರ ಚಿತ್ರವನ್ನು ನಾವು ಇಲ್ಲಿ ಈ ರಂಗೋಲಿಯಲ್ಲಿ ಕಾಣ್ಬೋದು. ಸೊ ಜೊತೆಗೆ ಇಲ್ಲಿ ಜನಪದ ವಾದ್ಯಗಳ ಚಿತ್ರಗಳನ್ನು ಸಹ ಬಿಡಿಸಿದ್ದಾರೆ. ನೋಡಿ, ಕಡೆಗೆ 2 ಮದ್ದಲೆಗಳನ್ನು ನೋಡ್ಬೋದು. ಮದ್ದಲೆ ಹಿಡಿದಂಥ ವ್ಯಕ್ತಿಗಳ ಚಿತ್ರಗಳನ್ನು ಸಹ ಬಿಡಿಸಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆ ಕೆಳಗಡೆ ತಾಳವನ್ನು ಬಿಡಿಸಿದ್ದಾರೆ. ಹಾಗೆ ಇಲ್ಲೊಂದು ಜಾಗಟೆ ಅಥವಾ ದೌಂಟೆ ಅಂತ ಹೇಳ್ತಾರೆ ಇಲ್ಲಿ ಭಾಷೆಯಲ್ಲಿ, ಅದನ್ನು ಬಿಡಿಸಿದ್ದಾರೆ. ಅಂದರೆ ಈ ಸುಗ್ಗಿ ಮೇಳಕ್ಕೆ ಬಳಸುವಂಥ ಜಾನಪದ ವಾದ್ಯಗಳನ್ನು ಇಲ್ಲಿ ಚಿತ್ರದ ರೂಪದಲ್ಲಿ, ರಂಗೋಲಿಯ ರೂಪದಲ್ಲಿ ಹಾಕಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಈ ರೀತಿ ಹಿಂದಿನಿಂದ ನಡ್ಕೊಂಡು ಬಂದಂಥ ಒಂದು ಸಂಪ್ರದಾಯವನ್ನು ಇವರು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ.
ಈ ಸುಗ್ಗಿಯಲ್ಲಿ ನಾವು ಅಷ್ಟು 2 ಕುಣಿತಗಳನ್ನು ಕಾಣಬಹುದು. ಒಂದು ಅಡ್ಡ ಕುಣಿತ, ಇನ್ನೊಂದು ಸುಗ್ಗಿ ಕುಣಿತ. ಈಗ ಸುಗ್ಗಿ ತಂಡದವರು ಈ ಶ್ರೀದೇವರ ಗುಡಿಯ ಮುಂದೆ ಅಡ್ಡ ಕುಣಿತವನ್ನು ಕುಣಿಲಿಕ್ಕೆ ಅಣಿಯಾಗ್ತಾ ಇದ್ದಾರೆ. ಗೋಪಣ ಮನೆ ಅಂತೇಳಿ ಇಲ್ಲಿಂದ ಅಡ್ಡ ಕುಣಿತ ಅಂತೇಳಿ ಸ್ಟಾರ್ಟ್ ಆಗ್ತದೆ. ಪ್ರಾರಂಭ ಹೌದು. ಓ ತಾಳೇನ ಮದ್ದಳೇನ ಕೋಲಕುಂಚಕ್ಕೆ ಶರಣ ಶರಣೋ ಅಂದ್ರೆ ಇರೋರೋ ಶಿರಾರೇ ರಘುಪತಿ ರಾಮನೇ ರಾಮನಲ್ಲವಯ್ಯ. ಈ ಅಡ್ಡ ಕುಣಿತದಲ್ಲಿ ಪದಗಾರರು ಹಾಡುವ ಪದಗಳಲ್ಲಿರುವ ವಿಷಯಗಳಿಗೆ ಸುಗ್ಗಿ ತಂಡದವರು ಹೌದು ಹೌದು ಎಂದು ಕೂಗುತ್ತಾ ಒಪ್ಪಿಗೆಯನ್ನು ಸೂಚಿಸುತ್ತಾ ಹಿಮ್ಮೇಳದ ವಾದ್ಯಕ್ಕೆ ತಕ್ಕಂತೆ ಲಯಬದ್ಧವಾಗಿ ಕುಣಿಯುತ್ತಾರೆ. ಜ್ಯೋತಿಗೆ ಶರಣ ಮೂಡವಲ್ಲ ಸೂರ್ಯಚಂದ್ರಿಗೆ ಶರಣ ಶರಣೋ ತಾಳೇನ ಮದ್ದಳೇನ ಕೋಲಕುಂಚಕ್ಕೆ ಶರಣ ಶರಣೋ ಅಂತೆ ಇರುವರು ಶಿರಾರಿ ರಘುಪತಿ ರಾಮನೇ ರಾಮನಲ್ಲವಯ್ಯ. ಸೊ ಹೀಗೆ ಸುಗ್ಗಿ ತಂಡವು ಒಂದು ಅಡ್ಡಗೋಲು ಕುಣಿತವನ್ನು ಶ್ರೀ ದೇವರಿಗೆ ಸಮರ್ಪಿಸಿದ ನಂತರ ಈಗ ನೇರವಾಗಿ ಗೌಡರ ಮನೆಯ ಮುಂದೆ ತನ್ನ ಸುಗ್ಗಿ ಕುಣಿತವನ್ನು ಮಾಡಲಿಕ್ಕೆ ಹೊರಡ್ತಾ ಇದೆ. ಸುಗ್ಗಿ ತಂಡದಲ್ಲಿ 8, 16, 32 ಹೀಗೆ ಸಮಸಂಖ್ಯೆಯಲ್ಲಿ ತಲೆಗೆ ಮುಂಡಾಸನ್ನು ಕಟ್ಟಿಕೊಂಡಂಥ ಕಲಾವಿದರು ಇದ್ದಾರೆ. ಇಲ್ಲಿ ಸುಗ್ಗಿ ತಂಡವು 8 ರಿಂದ 12 ಆಟಗಳನ್ನು ಕುಣಿತದ ರೂಪದಲ್ಲಿ ಆಡಿ ತೋರಿಸುತ್ತಿದೆ. ಈ ತಂಡದ ಪ್ರಮುಖ ಹೈಲುಗಾರ ತೋರಿಸುವ ಆಟಕ್ಕೆ ತಕ್ಕಂತೆ ತಂಡದ ಉಳಿದ ಸದಸ್ಯರು ಸಮಾಂತರವಾಗಿ, ವರ್ತುಲವಾಗಿ, ಚೌಕಾಕಾರವಾಗಿ ಹಿಮ್ಮೇಳದ ಜನಪದ ವಾದ್ಯಕ್ಕೆ ತಕ್ಕಂತೆ ಲಯಬದ್ಧವಾಗಿ ಕುಣಿಯೋದನ್ನು ನೋಡೋದೇ ಚಂದ. ಇವರು ಈ ವಿಳಂಬಾರ ಹಲಕ್ಕಿ ಸುಗ್ಗಿ ಮೇಳದ ಹೈಲುಗಾರ ಅಂದ್ರೆ ಏನು? ಹೈಲುಗಾರ ಅಂದರೆ ಹಲವಾರು ಜನಗಳನ್ನು ನಿಂತಾಗ ಅವರನ್ನು ಆಟ ಯಾವ ರೀತಿ ತೋರಿಸ್ಬೇಕೆಂಬುದಕ್ಕೆ ಒಂದು ಹೈಲುಗಾರ ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ ಸುಗ್ಗಿ ಮೇಳವನ್ನ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಅಂದ್ರೆ ಹೈಲುಗಾರ ಅಂತ ಕರೀತಾರೆ. ನೀವು ಹೋಚು ಅಂತ ಹೇಳ್ತಾ ಆಟವನ್ನ ಉಳಿದವರಿಗೆ ತೋರಿಸ್ತೀರಿ, ಅದಕ್ಕೆ ತಕ್ಕಂತೆ ಅವರು ಆಟ ಆಡ್ತಾ ಹೋಗ್ತಾರೆ. ಹೌದೌದು. ಅಂದ್ರೆ ಹಲವಾರು ರೀತಿಯ ಒಂಥರ ಆಕ್ಷನ್ ಇರ್ತದೆ. ಆ ಆಕ್ಷನ್ ತರನೇ ಅವರು ಅದನ್ನ ತೋರಿಸಿದಾಗ ಅವರು ಮುಂದೆ ಆಟವನ್ನ ಆಡ್ತಾ ಹೋಗ್ತಾರೆ. ಸೊ ನಿಮ್ಮ ಮನೆತನದವರೇ ಹೈಲುಗಾರರಾಗಿ ಬರ್ತಾ ಇದ್ದಾರೆ? ಇಲ್ಲ. ಅಂದ್ರೆ ನಮ್ಮ ಮನೇಲಂತೂ ಯಾರು ಇಲ್ಲ. ಈಗ ಅಂದ್ರೆ ನಮ್ಮ ಅದನ್ನ ಹಿರಿಯರು ನೋಡಿದ್ದನ್ನ ಕಲ್ತ್ಕೊಂಡು ನಾವು ಅದನ್ನ ಈಗ ಮುಂದೆ ಸಾಗಿಸ್ತಾ ಹೋಗ್ತಾ ಇದ್ದೇವೆ. ಸೊ ಸುಗ್ಗಿ ತಂಡದಲ್ಲಿ ಮುಖ್ಯವಾಗಿ ಹೋಚು ಅಂತ ಹಾಡುತ್ತಾ ಆಟವನ್ನು ತೋರಿಸೋರನ್ನು ನಾವು ಹೈಲುಗಾರ ಅಂತ ಕರೀತೇವೆ. ಅದರ ಜೊತೆಗೆ ನಿಮ್ಮ ಹತ್ರ ಒಂದು ಜನಪದ ವಾದ್ಯ ಇರ್ತದೆ, ಏನು ಅಂದ್ರೆ ಒಂದು ಪರಿಕರ ಇರ್ತದೆ, ಅದಕ್ಕೇನಂತ ಕರೀತಾರೆ? ಅದು ಗಂಗ್ರ ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ ಅದು ಹಿಂದಿನ ಪುರಾಣದಲ್ಲಿ ಅದು ಕೊಟ್ಟಿದ್ದು ಅಂತ, ದೇವ್ರದ್ದು ಕೊಟ್ಟಿದ್ದು. ಅದನ್ನ ಹಿಡ್ಕೊಂಡು ಅದು ಇವತ್ತು ನಾಳೆ ಮತ್ತೊಂದು ತಾಲೂಕು ಕಚೇರಿಯಲ್ಲಿ ಅದನ್ನು ಹಿಡ್ಕೊಂಡು ಅದನ್ನು ಮಾಡುವಂಥ ಕೆಲಸ ಅದು.
ಸುಗ್ಗಿಯ ಕುಣಿತದಲ್ಲಿ ವಸ್ತು 12 ಆಟಗಳನ್ನು ಈ ಸುಗ್ಗಿಯ ಮೇಳದವರು ಆಡಿ ತೋರಿಸ್ತಾರೆ. ಜನಪದ ವಾದ್ಯಗಳಾದಂತಹ ಮದ್ದಳೆ, ತಾಳ, ಜಾಗಟೆಗಳನ್ನು ಬಾರಿಸುತ್ತಿರುವ ವಾದ್ಯಗಾರರು ಈ ವಾದ್ಯಕ್ಕೆ ತಕ್ಕಂತೆ ಲಯಬದ್ಧವಾಗಿ ಕುಣಿಯುತ್ತಿರುವ ಈ ಸುಗ್ಗಿ ತಂಡದವರನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಸುಮಾರು 1 ಗಂಟೆಗಳ ಕಾಲ ಈ ವರ್ಷದ ಸುಗ್ಗಿ ತಂಡವು ತನ್ನ ಕುಣಿತದ ಪ್ರದರ್ಶನವನ್ನು ಗೌಡರ ಮನೆಯ ಮುಂದೆ ಮಾಡಿದ ನಂತರ ಸುಗ್ಗಿ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗುವ ಭವಿಷ್ಯದ ಮಕ್ಕಳಿಗೆ ಇಲ್ಲಿ ತರಬೇತಿಯನ್ನು ನೀಡಿ ಈ ಗೌಡರ ಮನೆಯ ಮುಂದೆ ಕುಣಿಸಲಾಗುತ್ತದೆ. ತಲೆಮಾರಿಂದ ತಲೆಮಾರಿಗೆ ಈ ಸುಗ್ಗಿ ಮುಂದುವರಿಸಿಕೊಂಡು ಹೋಗಲಿ ಎಂಬ ಉದ್ದೇಶದಿಂದ ಇಲ್ಲಿನ ಮುಂದಿನ ಪೀಳಿಗೆಯವರೆಗೂ ಇಲ್ಲಿ ಸುಗ್ಗಿಯ ಕುಣಿತದ ತರಬೇತಿಯನ್ನು ನೀಡಲಾಗ್ತದೆ. ಹೀಗೆ ಸುಗ್ಗಿ ಮೇಳದವರು ತಮ್ಮ 12 ಆಟಗಳನ್ನು ಪ್ರದರ್ಶಿಸಿದ ನಂತರ ಇಲ್ಲಿ ತಾಳೆ, ಮದ್ದಳೆ, ಜಾಗಟೆಗಳನ್ನು ಈ ತುಳಸಿ ಗುಡಿಯ ಮುಂದೆ ಇಟ್ಕೊಂಡು ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದವನ್ನು ಪಡೀತಾರೆ. ಊರಗೌಡರ ಮನೆಯಲ್ಲಿ ಸುಗ್ಗಿ ಮೇಳವು ಬಂದಿ ಹಾಕುವ ಕಾರ್ಯಕ್ರಮವನ್ನು ಮುಗಿಸಿದ ನಂತರ ತಡರಾತ್ರಿ ಅಂದರೆ ರಾತ್ರಿ 12:30 ಆಗಿದೆ. ಈಗ ಗೌಡರ ಮನೆಯಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿರುವ ಬೆಳಂಬಾರದ ಶಕ್ತಿ ದೇವತೆಯಾದ ಶ್ರೀ ಮಹಾಸತಿ ಅಮ್ಮನ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ದೇವಸ್ಥಾನದ ಹಿಂದುಗಡೆ ಅಂದರೆ ಗುತ್ತದ ಬಳಿ
ಸುಗ್ಗಿ ಕುಣಿತವನ್ನು ಮಾಡಿ ದೇವರಿಗೆ ಸಮರ್ಪಿಸಿ ಹಬ್ಬದ ಮೊದಲನೇ ದಿನದ ಬಂದಿ ಹಾಕುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸುತ್ತದೆ. ಸ್ವಲ್ಪ ಲೈಟ್ ಕಾಣ್ತಾ ಇದೆ. ನಾನೀಗ ದೇವಸ್ಥಾನದ ಹಿಂದುಗಡೆ ಬಂದಿದ್ದೇನೆ. ಈಗ ರಾತ್ರಿ ಸುಮಾರು 12:15 ಆಗಿದೆ. ತುಂಬ ಕತ್ತಲಿದೆ, ಏನೇನೂ ಕಾಣ್ತಾ ಇಲ್ಲ. ಸೊ ಆದರೂ ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ಸುಗ್ಗಿ ತಂಡವು ಇಲ್ಲಿಗೆ ಬಂದು ತಮ್ಮ ಸುಗ್ಗಿ ಕುಣಿತವನ್ನು ಮಾಡಿ ದೇವರಿಗೆ ಸಮರ್ಪಿಸ್ತಾ ಇದೆ. ಸೊ ಹೀಗೆ ಮೊದಲನೇ ದಿನದ ಬಂದಿ ಹಾಕುವ ಕಾರ್ಯಕ್ರಮ ಇಲ್ಲಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ.